ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಂಜನಗೂಡಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ನಂಜನಗೂಡು ನಗರದ ಹುಲ್ಲಹಳ್ಳಿ ವೃತ್ತದಿಂದ ನೂರಾರು ಸಂಖ್ಯೆಯ ಅಂಗನವಾಡಿ ಕಾರ್ಯಕರ್ತೆಯರು ಕಾಲ್ನಡಿಗೆ ಜಾಥವಾ ಮೂಲಕ ನಂಜನಗೂಡು ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ತಾಲೂಕು ಪ್ರಧಾನ ಕಾರ್ಯದರ್ಶಿ ಧನಂಜಯ ಮಾತನಾಡಿ, ದೇಶಾದ್ಯಂತ ರೈತರು ಮತ್ತು ಕಾರ್ಮಿಕ ಸಂಘಟನೆಗಳು ಇಂದು ಪ್ರತಿಭಟನೆಗೆ ಕರೆ ನೀಡಿವೆ. ಕಾರ್ಮಿಕರ ತಿದ್ದುಪಡಿಯನ್ನು ವಿರೋಧಿಸಿ ಹೋರಾಟ ನಡೆಸಲಾಗುತ್ತಿದೆ. ಸಮಾನ ವೇತನ ನೀಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು. ಈ ಬಗ್ಗೆ ರಾಜ್ಯದಲ್ಲಿ 2 ಕೋಟಿ ಸಹಿ ಸಂಗ್ರಹ ಮಾಡಲಾಗಿದೆ. ಸ್ವಾಮಿನಾಥನ್ ಆಯೋಗವನ್ನು ಜಾರಿ ಮಾಡಬೇಕು ಹಾಗೂ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ದೇಶಾದ್ಯಂತ 10 ಕಾರ್ಮಿಕ ಸಂಘಟನೆಗಳು ಹಾಗೂ ರಾಷ್ಟ್ರವ್ಯಾಪಿ ಇವತ್ತು ಒಂದು ಕರೆ ಕೊಟ್ಟಿದೆ. ಏನಪ್ಪಾ ಅಂದ್ರೆ, ಪ್ರಧಾನಮಂತ್ರಿಗಳಿಗೆ ಒಂದು ಬೇಡಿಕೆ ಇಸ್ಕೊಂಡು, ಅಂದ್ರೆ ರೈತರ ದುಡಿಯುವ ವರ್ಗದ ರೈತರಾಗಿರ್ಬೋದು, ಸ್ಕೀಮ್ ವರ್ಕ್ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ವಿಶೇಷವಾಗಿ ಒಂದು ಗೌರವಧನ ವಿಚಾರ ಹಾಗೂ ಕಾರ್ಮಿಕರ ಕಾನೂನುಗಳ ತಿದ್ದುಪಡಿ ಬೇಜಾರಾಗ್ತಿದೆ. ಈಗ ಫಸ್ಟ್ 44 ಕಾರ್ಮಿಕ ಕಾನೂನುಗಳಿತ್ತು, ಅದನ್ನ 29 ಆಲ್ರೆಡಿ ಕಾರ್ಮಿಕ ಕಾನೂನು ತಿದ್ದುಪಡಿ ಆಗಿದೆ. ಅದು 4 ಕೋಡ್ಗಳಾಗಿ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಿಗೆ ಗುತ್ತಿಗೆ ಪದ್ಧತಿ ಆಗಿರ್ಬೋದು, ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಿರ್ಬೋದು. ಈಗ ಅತಿ ಹೆಚ್ಚಾಗಿ ಸ್ಕೀಮ್ ಒಬ್ಬರಿಗೆ ಬಹಳ ಬೇಜಾರ ಟಾರ್ಚರ್ ಅಂತ ಕೆಲಸಗಳನ್ನು ಇತ್ತೀಚೆಗೆ ಮಾಡಿಸ್ತಾರೆ. ಯಾಕೆಂದ್ರೆ ಅವ್ರ ಕೆಲಸಗಳು ಕೇವಲ ಶೈಕ್ಷಣಿಕವಾಗಿ ಮಾಡಿಸ್ತಾರೆ. ಬೇರೆ ಈ BLO ಆಗಿರ್ಬೋದು, ಎಲೆಕ್ಷನ್ ಟೈಮಲ್ಲಿ ಆಗಿರ್ಬೋದು, ಕೊರೋನಾ ಟೈಮಲ್ಲಿ ಆಗಿರ್ಬೋದು, ಬೇಜಾರು ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದೆ. ಅದೇ ಅವ್ರಿಗೆ ಪ್ರತಿಫಲವಾಗಿ ಏನು ನೀಡ್ತಾ ಇಲ್ಲ. ಎಕ್ಸಾಂಪಲ್ ಗೌರವಧನ ಈಗ 5 ವರ್ಷದಿಂದ ಅಂಗನವಾಡಿಯವರಿಗೆ ಆಗಿದೆ. 1.5 ವರ್ಷಗಳ ಕಾಲ ಹೋರಾಟ ಮಾಡ್ಬಿಟ್ಟು ಅದು ಇವತ್ತು ಆಲ್ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ನಡೀತಾ ಇರೋ ಒಂದು ದೌರ್ಜನ್ಯ ಆಗಿರ್ಬೋದು, ಎಲ್ಲದನ್ನು ವಿರೋಧಿಸಿ ಒಂದು ಹೋರಾಟ ಮಾಡ್ತಾ ಪ್ರಧಾನಮಂತ್ರಿಗಳಿಗೆ ನಾವು ಒಂದು ರಿಕ್ವೆಸ್ಟ್ ಇಟ್ಕೊಂಡು 2 ಕೋಟಿ ಸಹಿ ಸಂಗ್ರಹದ ಮೂಲಕ ಇಡೀ ರಾಜ್ಯಾದ್ಯಂತ 2 ಕೋಟಿ ಸಹಿ ಮಾಡಿಸ್ಬೇಕು ಅಂತ ಮಾಡ್ಕೊಂಡು ಸಹಿ ಮಾಡಿಸ್ಬಿಟ್ಟು ಅವರಿಗೆ ಒಂದು ಪತ್ರ ಬರೆಯೋದನ್ನ ಇದು ಮಾಡ್ತಾ ಇದೀವಿ. ಇವತ್ತಿನ ದಿನ ಏನೆಲ್ಲ ಸಹಿ ಮಾಡಿಸಿರೋ ಅಂತ ಕಾಪಿಗಳಿಂದ ಜನಸಾಮಾನ್ಯರಿಗೆ ತಿಳಿಸಿದೀವಿ. ಅಂದ್ರೆ ಇವಾಗ ಸ್ವಾಮಿನಾಥನ್ ಆಯೋಗದಲ್ಲಿ ಏನು ನಮ್ಗೆ ರೈತರಿಗೆ ಬೆಂಬಲ ಬೆಲೆ ಬೇಕು, ಈಗ ಕನಿಷ್ಠ ಕೂಲಿ ಬೇಕು, ಗೌರವಧನ ಬೇಕು, ಈ ವಿಚಾರಗಳನ್ನ ಇಟ್ಕೊಂಡು ನಾವು ಮನವರಿಕೆ ಮಾಡ್ಕೊಂಡು ಅವ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ಈಗ ಏನಿದೆ ಈ ಬಜೆಟ್ ಅಲ್ಲಿ ಮತ್ತೆ ರಾಜ್ಯ ಬಜೆಟ್ ಆಗಿರ್ಬೋದು, ಕೇಂದ್ರ ಬಜೆಟ್ ಆಗಿರ್ಬೋದು, ಆಲ್ರೆಡಿ ಗಮನಕ್ಕೆ ತಂದಿದೀವಿ. ಇನ್ನೂ ಒಂದು ಹೋರಾಟದ ಮೂಲಕ ತರಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ.